ಶಾಲಾ ಮಕ್ಕಳನ್ನ ಹೊತ್ತು ಸಾಕ್ತಾ ಇದ್ದಂತಹ ಬಸ್ಸೊಂದು ಪಲ್ಟಿಯಾದಂತಹ ಘಟನೆ ಉಡುಪಿಯ ಮಣಿಪಾಲದಲ್ಲಿ ನಡೆದಿದೆ. ಹೌದು, ಕಂದಕಕ್ಕೆ ಉರುಳಿ ಬಿದ್ದಿದೆ ಶಾಲಾ ಬಸ್ಸು. ಉಡುಪಿ ಜಿಲ್ಲೆಯ ಮಣಿಪಾಲದ ಕೊಡಂಗೆಯಲ್ಲಿ ನಡೆದಂತಹ ಘಟನೆ ಇದು. 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ಮಗುಚಿ ಬಿದ್ದಿರೋದು ಗೊತ್ತಾಗ್ತಾ ಇದೆ. ಮತ್ತೊಂದು ರಸ್ತೆಯಲ್ಲಿಯೇ ಮಕ್ಕಳು ನಿಂತಿದ್ರಂತೆ, ಅವರೆಲ್ಲರೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಒಟ್ಟು ಈ ಅವಘಡದಲ್ಲಿ 7 ಜನ ಮಕ್ಕಳಿಗೆ ಗಾಯವಾಗಿದ್ದು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಸ್ಸು ತಲೆ ಕೆಳಗಾಗಿ ಬಿದ್ದಿರುವಂಥದ್ದು, ಮಗುಚಿ ಬಿದ್ದಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಡುಪಿ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ಮಕ್ಕಳಿರುವಂತಹ ಬಸ್ಸು, ಸ್ಕೂಲ್ ವ್ಯಾನು ಅಂದ್ರೆ ಎಷ್ಟು ಹುಷಾರಿಂದ ಓಡಿಸಿದ್ರು ಕೂಡ ಕಡಿಮೆನೆ, ಅಂಥದ್ರಲ್ಲಿ ಹೆಂಗ್ ಪಲ್ಟಿ ಓಡಿಸ್ದ ಈ ಗಾಡಿನ ಅಂತ ಹೇಳಿ ಡ್ರೈವರು? ಪ್ರೇಮ್, ಇತ್ತೀಚೆಗೆ ಏನಂತ ಹೇಳಿದ್ರೆ ಶಾಲಾ ವಾಹನಗಳ ಮತ್ತೆ ಸೇರಿದಂತೆ ಖಾಸಗಿ ವಾಹನಗಳ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಏನೋ ಒಂದು ಬೆಳಿಗ್ಗೆ 9 ಗಂಟೆ ಹಾಗೆ ಮಣಿಪಾಲದ ಕ್ರಿಸ್ತ ಸ್ಕೂಲಿಗೆ ಸಂಬಂಧಪಟ್ಟಂತಹ ಶಾಲೆಗೆ ತೆರಳುವಂತಹ ಬಸ್ ಅನ್ನುವಂಥದ್ದು ಕಂದಕಕ್ಕೆ ಉರುಳಿ ಬಿದ್ದಿರುವಂತದ್ದು. ಇದರಿಂದ ಎಲ್ಲಾ ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. 7 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಮಾತ್ರ ಅಲ್ಲ, ಓರ್ವ ವಿದ್ಯಾರ್ಥಿಗೆ ಸ್ವಲ್ಪ ಒಂದು ರೀತಿಯಲ್ಲಿ ದೊಡ್ಡದಾದಂತಹ ಗಾಯ ಆಗಿರುವಂತದ್ದು. ಸ್ಥಳಕ್ಕೆ ಈಗ ಕೂಡಲೇ ಮಣಿಪಾಲ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಹಾಗಾಗಿ ಯಾವುದೇ ರೀತಿಯ ದೊಡ್ಡ ಪ್ರಾಣಾಪಾಯವೂ ಆಗಿಲ್ಲ. ಹಾಗೆ ಸಂಬಂಧಪಟ್ಟಂತೆ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿ ಅದೃಷ್ಟವಶಾತ್ ಜೀವ ಹಾನಿಯಾಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನೊಂದು, ರಸ್ತೆಯ ಎದುರು ಭಾಗದಲ್ಲಿ ಬೇರೆ ಶಾಲೆಗಳಿಗೆ ತೆರಳುವಂತಹ ಮಕ್ಕಳು ಏನಿದ್ದಾರೆ ಅವರು ಕೂಡ ಅವರಿಗೂ ಏನೂ ಆಗದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೊಂದು ರೀತಿಯಲ್ಲಿ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಒಂದು ಬಹಳನೇ ಘಟನೆ ಜೋರಾಗ್ತಾ ಇದೆ. ಅಲ್ಲದೆ 2-3 ದಿನಗಳ ಹಿಂದೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹರಿರಾಮ್ ಶಂಕರ್ ಅವರ ನೇತೃತ್ವದಲ್ಲಿ ಎಲ್ಲಾ ಶಾಲಾ ವಾಹನಗಳ ತಪಾಸಣೆಯನ್ನು ನಡೆಸಿದ್ರು ಕೂಡ ಇದೊಂದು ಘಟನೆ ಆಗಿರುವುದು ಇಲ್ಲಿ ಮಣಿಪಾಲ ನಗರ ಹಾಗೆ ಎಲ್ಲಾ ಭಾಗದಲ್ಲಿ ಕೂಡ ಇದೊಂದು ರೀತಿ ಮೌನವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.